ಮಧುಗಿರಿ ಪಟ್ಟಣದ ಬೆಸ್ಕಾಂ ವತಿಯಿಂದ ನಡೆದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂಗವಾಗಿ ನಡೆದ ಜಾಥಾ ಕಾರ್ಯಕ್ರಮಕ್ಕೆ ಬೆಸ್ಕಾಂ ಕಾರ್ಯಪಾಲಕ ಅಭಿಯಂತರರಾದ ಜಗದೀಶ್ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯುತ್ ಗ್ರಾಹಕರಿಗೆ ಸುರಕ್ಷಿತವಾಗಿ ವಿದ್ಯುತ್ ಬಳಕೆ ಮಾಡುವ ಸುರಕ್ಷತಾ ನಿಯಮಗಳನ್ನು ತಿಳಿಸುವುದೇ ಜಾಥಾದ ಮುಖ್ಯ ಉದ್ದೇಶ. ದಿನನಿತ್ಯದ ಜೀವನದಲ್ಲಿ ಪ್ರತಿ ಕ್ಷಣ ವಿದ್ಯುತ್ ಅಮೂಲ್ಯವಾದದ್ದು. ವಿದ್ಯುತ್ ಬಳಕೆ ಮಾಡುವ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಖಣ್ಣ ನಾಯ್ಕ, ಸಹಾಯಕ ಅಭಿಯಂತರಗಳಾದ ಚಿದಾನಂದ ಸ್ವಾಮಿ, ನಂದನ್, ಬೆಸ್ಕಾಂ ಅಧಿಕಾರಿಗಳು, ಕೆಇಬಿ ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಜರಿದ್ದರು. ಈ ದಿನ ಮಧುಗಿರಿ ಪಟ್ಟಣದಲ್ಲಿ ಬೆಸ್ಕಾಂ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಜಾಥಾವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂತಂದರೆ, ಸಾರ್ವಜನಿಕರಿಗೂ ಮತ್ತು ವಿದ್ಯುತ್ ಗ್ರಾಹಕರಿಗೆ ಸುರಕ್ಷಿತವಾಗಿ ವಿದ್ಯುತ್ ಬಳಕೆ ಮಾಡುವಂತಹ ಒಂದು ಸುರಕ್ಷತಾ ನಿಯಮಗಳನ್ನು ತಿಳಿಸ್ಕೊಡೋದು, ಮತ್ತು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅನ್ನೋದು ಮನವರಿಕೆ ಮಾಡಿಕೊಟ್ಟು ಬಹಳ ಚೆನ್ನಾಗಿ ಒಂದು ದೈನಂದಿನ ಕೆಲಸ ಕಾರ್ಯಗಳಿಗೆ ಮತ್ತು ಪ್ರತಿಯೊಂದು ಕ್ಷಣಕ್ಕೂ ವಿದ್ಯುತ್ ಅತ್ಯಮೂಲ್ಯ ಮತ್ತು ಅತ್ಯವಶ್ಯಕ. ಹಾಗಾಗಿ ಇದನ್ನು ಬಳಕೆ ಮಾಡಬೇಕಾದ್ರೆ ಸುರಕ್ಷಿತವಾಗಿ ಯಾವ ರೀತಿ ಮಾಡಬೇಕಾಗುತ್ತೆ, ಯಾವುದೇ ಅಪಘಾತ ರಹಿತವಾಗಿ ಮಾಡೋದನ್ನು ತಿಳಿಸ್ಕೊಳ್ಳೋಣ ಅಂತೇಳಿ ಈ ಒಂದು ಜಾಥಾನ ಮಧುಗಿರಿ ಪಟ್ಟಣದಲ್ಲಿ ಮಧುಗಿರಿ ಉಪವಿಭಾಗದ ವತಿಯಿಂದ ಈ ದಿನ ಆಯೋಜನೆ ಮಾಡಿದ್ದೀವಿ. ಏನಂತಂದರೆ, ಪ್ರತಿನಿತ್ಯ ನೀವು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀರ. ಏನಂದರೆ, ಹಲವಾರು ರೀತಿಯ ಅಪಘಾತಗಳಾಗ್ತಾ ಇರೋದು. ಅದು ಮನುಷ್ಯರಿಗಾದರೂ ಆಗಿರ್ಬೋದು ಅಥವಾ ಪ್ರಾಣಿಗಳಿಗಾದರೂ ಆಗಿರ್ಬೋದು. ಏನಂತಂದರೆ, ಈ ಮಳೆಗಾಲ ಸಂದರ್ಭದಲ್ಲಿ ಅಥವಾ ಬೇಸಿಗೆ ಸಂದರ್ಭದಲ್ಲಿ, ಬೇಸಿಗೆನಲ್ಲಿ ಓವರ್ಲೋಡ್ನಿಂದ ವಿದ್ಯುತ್ ತಂತಿಗಳು ತುಂಡಾಗಿ ಬೀಳ್ತವೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪದಿಂದ ತಂತಿಗಳು ತುಂಡಾಗಿ ಬೀಳ್ತವೆ. ಎರಡೂ ಪ್ರಕರಣಗಳಲ್ಲಿ ಯಾರೂ ಕೂಡ ಅನ್ಯತಾ ಭಾವಿಸದೆ ಅದನ್ನು ಬರಿಗೈಲಿಂದ ಎತ್ತಾಕೋದು ಅಥವಾ ಅವರುಗಳೇ ಅದನ್ನು ದುರಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡೋದು, ಇಂಥದ್ದು ಮಾಡ್ದೇನೆ ಸ್ಥಳೀಯ ನಮ್ಮ ಬೆಸ್ಕಾಂನ ಅಧಿಕಾರಿಗಳಿಗೆ ತಿಳಿಸೋದು ಅಥವಾ ಟೋಲ್ ಫ್ರೀ ನಂಬರ್ 1912ಗೆ ತಿಳಿಸ್ಕೊಡ್ಬೇಕು. ಇದೇ ರೀತಿ ನಿಮ್ಮ ಮನೆಗಳಲ್ಲಿ ISI ಗುಣಮಟ್ಟದ ಒಂದು ಉಪಕರಣಗಳನ್ನೇ ಬಳಸಿ. ಏಕೆಂತಂದರೆ, ಅದರ ಒಂದು ವಿದ್ಯುತ್ ಸೋರಿಕೆಯಿಂದ ಹಲವಾರು ಅಪಘಾತಗಳು ಆಗಿರೋದಂಥ ಪ್ರಕರಣಗಳಿದ್ದಾವೆ. ಇಂತಹ ಪ್ರಕರಣಗಳಲ್ಲಿ ಇಲಾಖೆಯಿಂದ ಯಾವುದೇ ರೀತಿ ಪರಿಹಾರ ನೀಡೋದಿಲ್ಲ. ಕೇವಲ ನಮ್ಮ ಒಂದು ಪರಿಕರಗಳು ಅಥವಾ ವಿದ್ಯುತ್ ತಂತಿ ತುಂಡಾಗಿ ಬಿದ್ದ ಪ್ರಕರಣಗಳಲ್ಲಿ ಮಾತ್ರ ಪರಿಹಾರ ಸಿಗುವಂಥ ಸಾಧ್ಯತೆ ಇರುತ್ತೆ. ಪರಿಹಾರ ಕೊಡೋದು ಮೂಲ ಉದ್ದೇಶ ಅಲ್ಲ, ಮತ್ತು ಯಾವುದೇ ಒಂದು ಜೀವಕ್ಕೆ ಬೆಲೆ ಕಟ್ಟೋದು ಅಲ್ಲ ಆ್ಯಕ್ಚುಲಿ. ಹಾಗಾಗಿ ಯಾವುದೇ ಅಪಘಾತಗಳಾಗಬೇಕಂದ್ರೆ ಪ್ರತಿಯೊಬ್ಬರೂ ಕೂಡ ಇದರ ಒಂದು ನಿಯಮಗಳನ್ನು ಅರಿತುಕೊಂಡು ಬಳಕೆ ಮಾಡಬೇಕು. ಮತ್ತು ಈಗಾಗಲೇ ನಮ್ಮ ಒಂದು ಸಂದೇಶಗಳಲ್ಲಿ ಬರ್ತಾ ಇರೋ ರೀತಿ, ಯಾವುದೇ ಒಂದು ಕ್ರೇನ್ ಆಪರೇಟ್ ಮಾಡೋದು, ಟಿಪ್ಪರ್ ಲಾರಿ ಆಪರೇಟ್ ಮಾಡುವಾಗ ಮೇಲ್ಗಡೆ ವಿದ್ಯುತ್ ಮಾರ್ಗಗಳು ಹಾದು ಹೋಗಿರೋದನ್ನೇ ಮರೆತುಬಿಟ್ಟು ಚಾಲಕರು ಹಲವಾರು ಸರಿ ಮಾಡಿ ಅಪಘಾತಗಳು ಆಗಿದ್ದಾವೆ. ದುರಂತಕ್ಕೀಡಾಗಿರುವಂಥ ಪ್ರಕರಣಗಳಿರ್ತವೆ. ನಾವು ಅವಾಗ ಪಶ್ಚಾತ್ತಾಪ ಪಡೋ ಬದಲು ಬಹಳ ಎಚ್ಚರಿಕೆಯಿಂದ ಬಳಕೆ ಮಾಡಲಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಮತ್ತು ಈ ಕಟ್ಟಡಗಳ ನಿರ್ಮಾಣ ಮಾಡೋ ವೇಳೆ ನಮ್ಮ ವಿದ್ಯುತ್ ಮಾರ್ಗಗಳು ಹಾದು ಹೋಗಿರ್ತವೆ. ಬಿಲ್ಡಿಂಗಿಗೆ ಬಹಳ ಹತ್ತಿರದಲ್ಲಿ ಇರ್ತೈತೆ. ವರ್ಟಿಕಲ್ ಕ್ಲಿಯರೆನ್ಸು, ಹಾರಿಜಾಂಟಲ್ ಕ್ಲಿಯರೆನ್ಸು ಕಡಿಮೆ ಇರುತ್ತೆ. ಅದನ್ನು ಗಮನಿಸಿರೋದಿಲ್ಲ. ಕೇವಲ 1 ಅಡಿ ಅಂತರದಲ್ಲಿರ್ತವೆ. ಮನೆ ಕಟ್ಟುವ ವೇಳೆ ಏನು ಒಂದು ಕಬ್ಬಿಣದ ರಾಡುಗಳನ್ನ ಹಾಕುವಾಗ ಗಮನಿಸೋದಿಲ್ಲ. ಅದು ಕೂಲಿ ಕಾರ್ಮಿಕರಾದರೂ ಆಗ್ಬೋದು, ಮಾಲೀಕರಾದರೂ ಆಗ್ಬೋದು. ವಿದ್ಯುತ್ ಮಾರ್ಗಗಳಿಗೆ ತುಂಡಾಗಿ ಕ್ಷಣ ಮಾತ್ರದಲ್ಲಿ ಬೂದಿಯಾಗಿರುವಂಥ ಉದಾಹರಣೆಗಳು ಹಲವಾರಿದ್ದಾವೆ. ಹಾಗಾಗಿ 11 kV ವಿದ್ಯುತ್ ಮಾರ್ಗದ ಮೇಲೆ ಕಬ್ಬಿಣದ ರಾಡುಗಳು ಬಿದ್ದಾಗ ಅದು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ಥರ ಬಹಳ ದೊಡ್ಡ ಮಟ್ಟದಲ್ಲಿ ಅಪಘಾತಗಳಾಗ್ತವೆ. ನೀವುಗಳು ನಿಯಮಗಳನ್ನು ತಿಳ್ಕೊಳ್ಳೋದಲ್ಲದೆ ನಿಮ್ಮ ಅಕ್ಕಪಕ್ಕದವರು ಅಥವಾ ಇತರರಿಗೂ ತಿಳಿಸ್ಕೊಡ್ಬೇಕಾಗಿ ಮನವಿ ಮಾಡ್ತೀವಿ. ಮತ್ತು ಮನೆಯಲ್ಲಿ ಗ್ರೌಂಡಿಂಗ್ ವ್ಯವಸ್ಥೆ ಉತ್ತಮವಾಗಿದೆಯಾ ಅಂತ ಹೇಳಿ
ಪರಿಶೀಲನೆ ಮಾಡ್ಕೋಬೇಕು. ಒದ್ದೆ ಕೈಗಳಿಂದ ಏನು ಒಂದು ವಿದ್ಯುತ್ ಇದನ್ನು ಸಂಪರ್ಕಕ್ಕೆ ಬರದೇ ರೀತಿ ನೋಡ್ಕೋಬೇಕು. ಅದೇ ರೀತಿ ವಿದ್ಯುತ್ ತಂತಿಗಳು ಹತ್ತಿರದಲ್ಲಿರ್ತವೆ. ಮಹಿಳೆಯರು ಎಷ್ಟೋ ಸಾರಿ ಗಮನಿಸದೆ ಬಟ್ಟೆಗಳನ್ನ ಒಣಗಾಕೋದಾಗ್ಲಿ ಅಂಥ ಸಂದರ್ಭದಲ್ಲೂ ಕೂಡ ಅಪಘಾತಗಳಾಗಿದ್ದಾವೆ. ಮತ್ತೆ ನಮ್ಮ ರೈತಾಪಿ ವರ್ಗದವರು ಏನಂದರೆ ಈ ಹೊಲದಲ್ಲಿರುವಂಥ ಪಂಪ್ ಸೆಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಸ್ಟಾರ್ಟ್ರನ್ನ ಅವರೇ ಸ್ವತಃ ದುರಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಆ ಥರ ಮಾಡ್ದೇ ನುರಿತ ಒಂದು ಏನು ಕೆಲಸಗಾರರಿಂದ ಕೆಲಸ ಮಾಡಿಸ್ಕೋಬೇಕಂತ ಹೇಳ್ತೀವಿ. ಅವರೇನೆ ಅಲ್ಪ ಜ್ಞಾನ ಪಡೆದು ಈ ಒಂದು ದುಸ್ಸಾಹಸಕ್ಕೆ ಪ್ರಯತ್ನ ಮಾಡಬಾರ್ದು. ಪ್ರತಿ ವರ್ಷ ಕನಿಷ್ಠ ನಮ್ಮ ಮಧುಗಿರಿ ವಿಭಾಗ ವ್ಯಾಪ್ತಿನಲ್ಲೇ 15ರಿಂದ 20 ಒಂದು ಮಾರಣಾಂತಿಕ ಅಪಘಾತಗಳಾಗುವಂಥ ಒಂದು ಸರಾಸರಿ ಅಂಕಿಅಂಶಗಳಿಂದ ತಿಳಿದು ಬರ್ತಾ ಇದೆ. ಪ್ರತಿ ವರ್ಷ ಆಗ್ತಾ ಇದೆ. ಅದೇ ರೀತಿ ಪ್ರಾಣಿಗಳು ಕೂಡ ಏನೋ ಒಂದು ಟ್ರಾನ್ಸ್ಫಾರ್ಮರ್ ಸೆಂಟರ್ ಹತ್ರ ಹೋಗಿ ಹುಲ್ ಮೇಯೋದಕ್ಕೆ ಹೋಗ್ತವೆ, ಮತ್ತು ಇವರುಗಳು ಅಲ್ಲಿ ಬಿಡ್ತಾರೆ. ನಾವು ಸಾಧ್ಯವಾದಷ್ಟು ಪಟ್ಟಣ ಪ್ರದೇಶದಲ್ಲಿ ಅದರ ಸುತ್ತ ಮುಳ್ತಂತಿ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಏನಂದರೆ ಲೀಕೇಜ್ ಕರೆಂಟ್ ಇರುತ್ತೆ, ಅಲ್ಲಿ ಹತ್ರದಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದನ್ನು ಮಾಡಬಾರ್ದು. ಗ್ರೌಂಡಿಂಗ್ ವ್ಯವಸ್ಥೆ ಇದು ಮಾಡಬೇಕು. ಮತ್ತು ಎಲ್ಲಾದರೂ ವೈರುಗಳು ಜಾಯಿಂಟ್ ಇದ್ದರೆ ಅದಕ್ಕೆ ಇನ್ಸುಲೇಷನ್ ಟೇಪ್ ಹಾಕ್ಕೊಂಡು ನಮ್ಮ ಪುರಸಭೆಯ ಅಧಿಕಾರಿಗಳು ಬೀದಿ ದೀಪ ವ್ಯವಸ್ಥೆ ಮಾಡುವಾಗ ಯಾವುದೇ ಒಂದು ತಂತಿಗಳು ಸಾರ್ವಜನಿಕರಿಗೆ ಕೈಗೆ ಎಟಕದೇ ಇರೋ ರೀತಿ ಅದನ್ನು ನೋಡ್ಕೋಬೇಕು.